ಹಳೆ ಮೈಸೂರು ಭಾಗದಲ್ಲಿ ವಿಜೇಂದ್ರಗೆ ಡಿಮ್ಯಾಂಡ್ ಸೃಷ್ಟಿಯಾಗಿದೆ. ಹಳೆ ಮೈಸೂರು ಭಾಗದ ಉಸ್ತುವಾರಿಯನ್ನ ಮಾಡುವಂತೆ ಮನವಿಯನ್ನ ಮಾಡಲಾಗಿದೆ. ಇದು ಕಾರ್ಯಕರ್ತರೋ ಅಥವಾ ಅಲ್ಲಿ ಯಾರೋ ಕೆಲವು ನಾಯಕರು ಮಾಡ್ತಿರುವಂತ ಮನವಿಯಲ್ಲ. ಅಮಿತ್ ಶಾ ಅವರ ಹತ್ರ ಮೊನ್ನೆ ನಾರಾಯಣಗೌಡರು ಹೋಗಿದ್ರು. ಈ ಸಂದರ್ಭದಲ್ಲಿ ಸಚಿವ ನಾರಾಯಣಗೌಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇಲ್ಲಿ ಕಾರ್ಯಕರ್ತರು ಏನಾದ್ರು ಮಾಡಿದಂತ ಸಂದರ್ಭದಲ್ಲಿ ಓಕೆ, ಯಾರೋ ಕಾರ್ಯಕರ್ತರು ಅವ್ರ ಕಡೆಯವರು ಈ ರೀತಿಯಾಗಿ ಮನವಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ಬೋದು. ಆದ್ರೆ ಸಚಿವ ನಾರಾಯಣಗೌಡರು ಹೋಗ್ಬಿಟ್ಟು ಅಮಿತ್ ಶಾ ಅವ್ರ ಮುಂದೆ ಬೇಡಿಕೆಯನ್ನ ಇಟ್ಟಿರುವಂತದ್ದು ಪಕ್ಷ ಸಂಘಟನೆ ಆಗ್ಬೇಕು ಹಳೆ ಮೈಸೂರು ಭಾಗದಲ್ಲಿ ಅಂದ್ರೆ ಅದಕ್ಕೆ ವಿಜೇಂದ್ರ ಅವರೇ ಬರಬೇಕು, ವಿಜೇಂದ್ರ ಅವರಿಗೆ ಉಸ್ತುವಾರಿಯನ್ನ ಕೊಡಿ, ಆ ಉಸ್ತುವಾರಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಬಹುದು ಅಂತ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ನಾರಾಯಣಗೌಡರು ಗೆಲ್ಲುವಂತ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೆ ವಿಜೇಂದ್ರ ಅವರು. ಬಿಕಾಸ್ ಇದುವರೆಗೂ KR ಪೇಟೆ ಕ್ಷೇತ್ರದಲ್ಲಿ ಬಿಜೆಪಿ ಬಾವುಟ ಆರಿರಲಿಲ್ಲ. ಉಪಚುನಾವಣೆ ನಡೆದಂತ ಸಂದರ್ಭದಲ್ಲಿ ಫಸ್ಟ್ ಟೈಮ್ ಬಿಜೆಪಿ ಬಾವುಟ ಆರ್ಲಿಕ್ಕೆ ಪ್ರಮುಖ ಕಾರಣಕರ್ತರು ವಿಜೇಂದ್ರ ಅವರು. ಉಪಚುನಾವಣೆಯಲ್ಲಿ ಗೆಲ್ಲಿಸ್ಕೊಂಡು ಬಂದಿದ್ರು. ಅದೇ ನಾರಾಯಣಗೌಡರು ಈಗ ವಿಜೇಂದ್ರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ವಿಜೇಂದ್ರ ಅವರಿಗೆ ಹಳೆ ಮೈಸೂರು ಭಾಗದ ಉಸ್ತುವಾರಿಯನ್ನ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣ, ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಹಳೆ ಮೈಸೂರು ಭಾಗ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಬಿಜೆಪಿ. ಈ ಬಾರಿ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಬೇಕು ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಂಡಿದೆ. ಆ ಒಂದು ಕಾರಣಕ್ಕೋಸ್ಕರನೇ ಉರಿಗೌಡ ನಂಜೇಗೌಡ ಅಸ್ತ್ರ ಎಲ್ಲ ಪ್ರಯೋಗ ಮಾಡಿದ್ರು. ಅದೇ ತಿರುಗುಬಾಣವಾಯಿತು ಬಿಜೆಪಿಗೆ. ಅದು ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಇದರ ಜೊತೆಗೆ ಮಂಡ್ಯ ಭಾಗದಲ್ಲಿ ನೋಡಿದ್ರೆ ಉಸ್ತುವಾರಿ ಕೊಟ್ಟಂತ ಸಂದರ್ಭದಲ್ಲಿ ಅಶೋಕಿಗೆ ಗೋ ಬ್ಯಾಕ್ ಅಶೋಕ್, ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಅಂತೆಲ್ಲ ಆರೋಪ ಬಂದಿತ್ತು. ಈಗ ವಿಜೇಂದ್ರಗೆ ಬೇಡಿಕೆ ಶುರುವಾಗಿದೆ. ಶಂಕಿತ ಉಗ್ರರ ಟಾರ್ಗೆಟ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಆಗಿದ್ರು ಅಂತ ಹೇಳಲಾಗ್ತಾ ಇದೆ. ದೇಶದೆಲ್ಲೆಡೆ ಕಾಶ್ಮೀರದಲ್ಲಿದ್ದಂತ ಪರಿಸ್ಥಿತಿ ನಿರ್ಮಾಣದ ಶಪಥವನ್ನ ಮಾಡಿದ್ರಂತೆ. ಶಂಕಿತ ಉಗ್ರರು ಯಾರಪ್ಪ ಅಂದ್ರೆ ಈಗ ಅರೆಸ್ಟ್ ಆಗ್ಬಿಟ್ಟು ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರಲ್ಲ ಅವರು, NIA ಅಧಿಕಾರಿಗಳು ಬಂಧನ ಮಾಡಿಬಿಟ್ಟು ವಿಚಾರಣೆ ಮಾಡ್ತಾ ಇದ್ದಾರಲ್ಲ ಆ ಶಂಕಿತ ಉಗ್ರರು. ನಮ್ಮ ರಾಜ್ಯದಲ್ಲಿ ಕುಕ್ಕರ್ ಬ್ಲಾಸ್ಟ್ ಎಲ್ಲ ಆಗಿತ್ತಲ್ಲ, ಆ ಶಂಕಿತ ಉಗ್ರರ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಸಾಕಷ್ಟು ಸ್ಫೋಟಕ ಮಾಹಿತಿಗಳು ಹೊರಗೆ ಬರ್ತಾ ಇದ್ದಾವೆ. ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ ಆರೋಪಿಗಳ ಸ್ಫೋಟಕ ಸಂಚು ಬಯಲಾಗ್ತಾ ಇದೆ ವಿಚಾರಣೆ ಸಂದರ್ಭದಲ್ಲಿ. ಶಿವಮೊಗ್ಗದಲ್ಲಿ ನಡೆದಿದ್ದಂತ ಟ್ರಯಲ್ ಬ್ಲಾಸ್ಟ್ ಪ್ರಕರಣ ಸಂಬಂಧ NIA ಚಾರ್ಜ್ ಶೀಟ್ ನಲ್ಲಿ ಸ್ಫೋಟಕ ಅಂಶಗಳಿದ್ದು ಇದರ ಮಾಹಿತಿ ನ್ಯೂಸ್ 18ಗೆ ಸಿಕ್ಕಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಟಾರ್ಗೆಟ್ ಆಗಿದ್ರು ಅನ್ನುವಂಥದ್ರ ಬಗ್ಗೆ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇರುವಂತದ್ದು ವಿಚಾರಣೆ ಟೈಮ್ನಲ್ಲಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಧರ್ಮಸ್ಥಳ. ನೇರ